ನಮಸ್ತೆ. ನೇತ್ರಾಶಾ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಇದೊಂದು ಫ್ರೆಂಚ್ ಕತೆ. 3 ಬಡಗಿಗಳು ಒಂದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದರು. ಕೆಲಸ ನಡೀತಿದ್ದ ಜಾಗಕ್ಕೆ ಬಂದ ದಾರಿ ಹೋಕನೊಬ್ಬ ಕುತೂಹಲದಿಂದ, ಇಲ್ಲೇನೋ ಕೆಲಸ ಮಾಡುತ್ತಿದ್ದೀರಿ ಎಂದು ಮೊದಲನೆಯ ಬಡಗಿಯನ್ನು ಕೇಳಿದ. ನಿನಗೆ ಕಣ್ಣು ಕಾಣಿಸ್ತಿಲ್ಲವೇ? ನಾವು ಕಟ್ಟಡ ಕಟ್ಟುತ್ತಿದ್ದೇವೆ. ಇವರು ಕೊಡುವ ಜುಜುಬಿ ಹಣಕ್ಕೆ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಕತ್ತೆಯಂತೆ ದುಡಿಯಬೇಕು. ಇದು ಒಂದು ಕೆಲಸವೇ? ತತ್ ಎಂದ. ದಾರಿ ಹೋಕ ಅದೇ ಪ್ರಶ್ನೆಯನ್ನು 2ನೇ ಬಡಗಿಗೆ ಕೇಳಿದ. ಬಡಗಿ, ನಾನು ನನ್ನ ಕುಟುಂಬಕ್ಕಾಗಿ ದುಡಿತಿದ್ದೇನೆ. ಇವರು ನನಗೆ ಸಂಬಳ ಕೊಡುತ್ತಾರೆ. ಆ ಹಣದಲ್ಲಿ ನಾನು ಮಡದಿ ಮಕ್ಕಳನ್ನು ಸಾಕುತ್ತೇನೆ ಎಂದ. 3ನೇ ಬಡಗಿ, ನೀವೇನು ಮಾಡುತ್ತಿದ್ದೀರಿ ಎಂದು ದಾರಿ ಹೋಕ ಕೇಳಿದ. ಓಹ್, ನಾನು ಚರ್ಚ್ ಕಟ್ಟುವ ಈ ತಂಡದಲ್ಲಿ ಮರದ ಕೆಲಸ ಮಾಡುತ್ತೇನೆ. ನಿಮಗೆ ಗೊತ್ತಾ, ಇದು ಈ ಪ್ರಾಂತ್ಯದ ದೊಡ್ಡ ಚರ್ಚ್ ಅಂತೆ. ನಾನು ಇದರ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನನಗೆ ಬಹಳ ಖುಷಿಯಾಗುತ್ತಿದೆ ಎಂದ ಬಹಳ ಸಂತೋಷದಿಂದ. ಆ 3 ಬಡಗಿಗಳು ಒಂದೇ ಕಟ್ಟಡ ನಿರ್ಮಾಣದಲ್ಲಿ ಪಾಲ್ಗೊಂಡವರು. ಎಲ್ಲರೂ ಒಂದೇ ರೀತಿಯ ಕೆಲಸ ಮಾಡುತ್ತಿದ್ದಾರೆ. ಮೊದಲ ಬಡಗಿಗೆ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಅಸಹನೆ ಇದೆ. ಆತ ಎಲ್ಲದರ ಬಗ್ಗೆಯೂ ದೂರುತ್ತಾ ಇರುತ್ತಾನೆ. ಆತನಿಗೆ ನೆಮ್ಮದಿಯೇ ಇಲ್ಲ. 2ನೇ ಬಡಗಿ ಹಣಕ್ಕಾಗಿ ದುಡಿಯುವನು. ಕೆಲಸದಲ್ಲಿ ಅಂಥ ಆಸಕ್ತಿ ಇಲ್ಲದಿದ್ದರೂ ಕೂಲಿಗಾಗಿ ಕೆಲಸ ಮಾಡುತ್ತಾನಷ್ಟೇ. 3ನೇ ಬಡಗಿ ಇದ್ದಾನಲ್ಲ, ಆತ ಕನಸುಗಾರ. ಒಂದು ದೊಡ್ಡ ಚರ್ಚ್ ನಿರ್ಮಾಣದಲ್ಲಿ ತನ್ನದೂ ಪಾತ್ರವಿದೆ ಎಂದು ಖುಷಿ ಪಡುತ್ತಾನೆ. ತನ್ನ ಕೆಲಸದಲ್ಲಿ ತೃಪ್ತಿ ಕಾಣುವನು. ನಾವೆಲ್ಲರೂ ಆ 3ನೇ ಬಡಗಿಯಂತೆ ಯೋಚಿಸಲು ಶುರು ಮಾಡಿದರೆ, ಅಯ್ಯೋ, ಆಫೀಸಿಗೆ ಹೋಗಬೇಕಲ್ಲ ಎಂಬ ತಲೆಬಿಸಿ ನಮ್ಮನ್ನು ಕಾಡುವುದಿಲ್ಲ. ನೀವು ಮಾಡುತ್ತಿರುವ ಉದ್ಯೋಗ ಕೇವಲ ಜೇಬನ್ನು ತುಂಬಿದರೆ ಸಾಲದು. ಅದು ನಮ್ಮ ಹೃದಯವನ್ನು ತುಂಬಬೇಕು. ಬರೀ ಹಣಕ್ಕಾಗಿ ಕೆಲಸ ಮಾಡಬೇಡಿ. ನಿಮ್ಮ ಕೆಲಸ ಕೇವಲ ಕಾಸು ಮಾಡುವ ಉದ್ದೇಶವಾಗಿರಬಾರದು. ಅಯ್ಯೋ ಗುರೂಜಿ, ಅದೆಲ್ಲ ಹೇಳಲಷ್ಟೇ ಚೆಂದ. ಬದುಕಲು ಹಣ ಮಾಡಲೇಬೇಕು ಎಂತೀರಾ? ಸರಿ, ಹಾಗಾದರೆ ಫೈಂಡ್ ಸಮಥಿಂಗ್ ಫುಲ್ಫಿಲ್ಲಿಂಗ್ ವಿಚ್ ಆಲ್ಸೋ ಫೈಲ್ಸ್ ಯುವರ್ ಪಾಕೆಟ್ ಫುಲ್. ಇದು ಒಳ್ಳೆಯ ಐಡಿಯಾ ಅಲ್ಲವೇ? ಸರಿ, ಇದ್ಯಾವುದೂ ಸಾಧ್ಯವಾಗದಿದ್ದರೆ ಯಾವ ಕೆಲಸ ಮಾಡುತ್ತಿದ್ದೀರೋ ಅದನ್ನೇ ಪ್ರೀತಿಸಿ ಎಂಬುದು ಈ ಕಥಾಂಧರದ ಕಥಾವಸ್ತು ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.